ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಸಿರಿಪರಿ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. 15 ಡೇಸಿಗೆ ಏನೇನ್ ಫ್ರೂಟ್ಸ್ ಬೇಕು ಅನ್ನೋದನ್ನೆಲ್ಲ ನಾನು ಆರ್ಗನೈಸ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಸೀಸನಲ್ ಫ್ರೂಟ್ಸ್‌ನ ಮಾತ್ರನೇ ಡಯಟ್ ಚಾರ್ಟಲ್ಲಿ ಯೂಸ್ ಮಾಡ್ತಾ ಇರೋದು. ನೀವು ಅಷ್ಟೇ ಆದಷ್ಟು ನಿಮ್ಮ ಡಯಟ್‌ನಲ್ಲಿ ಸೀಸನಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್‌ನ ಬಳಸೋದು ತುಂಬಾ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿ ನಾನು ಯೂಶುವಲಿ ತಗೊಳ್ತೀನಿ ಬಿಕಾಸ್ ಹೇರ್ ಮತ್ತೆ ಸ್ಕಿನ್‌ಗೆ ಒಳ್ಳೇದು ಅಂತ. ಆ್ಯಂಡ್ ನಿಮ್ಮ ಸ್ಟ್ಯಾಮಿನಾನ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೆ ಇಲ್ಲಿ ನಾನು. ನಾನ್ ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟ್ರಲ್ಲಿ ಹೇರ್‌ಗೆ ಈ ಹೇರ್ ಪ್ರೋಟೀನ್ ಮಾಸ್ಕ್‌ನ ಅಪ್ಲೈ ಮಾಡಿ, ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಹೇರ್ ಚೆನ್ನಾಗಿ ಹೀರ್ಕೊಂಡಿರತ್ತೆ. ಅದಾದ್ಮೇಲೆ ಹೇರ್ ವಾಶ್ ಮಾಡ್ಕೊತೀನಿ. ಹೇರ್ ಲೆಂತ್ ಪೂರ್ತಿ ಅಪ್ಲೈ ಮಾಡ್ಬೋದು, ರೂಟ್ಸಿಗೂ ಅಪ್ಲೈ ಮಾಡ್ಬೋದು. ಚೆನ್ನಾಗಿ ಮಸಾಜ್ ಕೊಡಿ. ಅದಾದ್ಮೇಲೆ ಉಳ್ದಿರೋ ಕೆಲ್ಸಗಳ್ನ ಮಾಡ್ಕೊಳ್ಳಿ. ಅಷ್ಟ್ರಲ್ಲಿ ಹೇರುನು ಚೆನ್ನಾಗಿ ಪ್ರೋಟೀನನ್ನೆಲ್ಲ ಹೀರ್ಕೊಂಡಿರತ್ತೆ ಆಯ್ತಾ? ಸೊ ನಾನಿಲ್ಲಿ ಹೇರ್ ಮಾಸ್ಕ್ ಅಪ್ಲೈ ಮಾಡಿ ಆದ್ಮೇಲೆ ಮನೆದು ಫ್ಲೋರ್ ಎಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತು. ನಾನ್ ಪೂಜೆ ಮಾಡಿ 3 ರಿಂದ 4 ದಿವಸ ಆಗೋಗ್ಬಿಟ್ಟಿತ್ತು. ನನ್ಗೆ 3, 4 ದಿವಸ ಪೂಜೆ ಮಾಡ್ದೆ ಖಂಡಿತವಾಗ್ಲೂ ಇರೋದಿಕ್ಕಾಗಲ್ಲ. ಗೊತ್ತಲ್ಲ, ಹುಡ್ಗೀರ್ದು ಏನೇನೋ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗಾಗಿ ಅಟ್‌ಲೀಸ್ಟ್ 3 ಡೇಸ್ ಆದ್ರೂ ನಾನ್ ಪೂಜೆ ಮಾಡಕ್ ಹೋಗಲ್ಲ. ಅದಾದ್ಮೇಲೆ ನಾನ್ ಪೂಜೆ ಮಾಡ್ತೀನಿ. ಸೊ ಅದಕ್ಕೆ ಇವತ್ತು ಮಾಡೋಣ ಅನ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದೀನಿ. 5 ಟು 10 ಮಿನಿಟ್ಸ್ ಆಲ್ಮೋಸ್ಟ್ ಹೇರ್ ಮಸಾಜ್ ಮಾಡಿ ಆದ್ಮೇಲೆ ಹೇರ್ ಗಂಟ್ ಹಾಕ್ತಾ ಇದ್ದೀನಿ. ನನ್ನತ್ರ ಫ್ಲವರ್ ಹೇರ್ ಕ್ಲಿಪ್ ಇದೆ ಗೈಸ್. ಯಾರ್ಯಾರೆಲ್ಲ ಈ ತರದ್ ಕ್ರಿಂಜ್ ಥಿಂಗ್ಸ್‌ನ ಮಾಡ್ತೀರಾ ಅಂತ ನನ್ಗೆ ಕಮೆಂಟ್ ಮಾಡಿ. ನನ್ನತ್ರ ಇದು ಒಂದೇ ಅಲ್ಲ, ಇನ್ನು 2 ಹೇರ್ ಕ್ಲಿಪ್ಸ್ ಇದಾವೆ. ಅಂದ್ರೆ ಫ್ಲವರ್ ಶೇಪಲ್ಲಿರೋ ಹೇರ್ ಕ್ಲಿಪ್ಸು, ಬಟರ್‌ಫ್ಲೈ ತರ ಇರೋದು, ಆಲ್ಮೋಸ್ಟ್ ಜಾಸ್ತಿ ಪರ್ಪಲ್ ಕಲರ್, ಪಿಂಕ್ ಕಲರ್ ಅಲ್ಲೇ ಇರತ್ತೆ. ಗರ್ಲಿ ಥಿಂಗ್ಸ್. ಸೊ ಕಮೆಂಟ್ ಮಾಡಿ ನಿಮ್ಮತ್ರ ಇದೆಲ್ಲ ಕಡ್ಲೆಕಾಯಿ ಪರ್ಸನ್ನಲ್ಲಿ ತಗೊಂಡಿದ್ದೆ. ಹೇರ್ ಮಸಾಜ್ ಆದ್ಮೇಲೆ ದೇವ್ರದ್ದು ಕಲಶ, ದೀಪ ಎಲ್ಲ ಎತ್ತಿಟ್ಕೋಬೇಕಾಗಿತ್ತು. ಅದಕ್ಕೆ ನೋಡಿ ಎಲ್ಲ ಹೆಂಗ್ ಒಣಗಿಸ್ಬಿಟ್ಟಿದೀನಿ. ನಾನು ಆಕ್ಚುಲಿ ಕಲಶದಲ್ಲಿ ಎಲೆನ ಒಣಗಿಸೋದಿಲ್ಲ. ಬಟ್ ಒಂದ್ 3 ಡೇಸ್ ನಾನು ಮಂತ್ಲಿ ಪೂಜೆ ಮಾಡಿಲ್ಲ ಅಂದ್ರೆ ಹಿಂಗಾಗ್ಬಿಡತ್ತೆ. ಮೊದ್ಲು ಇದೆಲ್ಲಾನು ಒಂದೊಂದೇ ಹುಷಾರಾಗಿ ಎತ್ತಿಟ್ಕೊಂಡು, ಅಲ್ಲಿ ನಾನು ಮಂತ್ರಾಕ್ಷತೆನೂ ಇಟ್ಟಿರ್ತೀನಿ. ಅಂಡ್ ದೇವ್ರದ್ದು ಪುಟ್ಟ ಪುಟ್ಟ ವಿಗ್ರಹ ಎಲ್ಲ ಇಟ್ಟಿರ್ತೀನಿ. ನನ್ನತ್ರ ಲಕ್ಷ್ಮೀದ್ ಒಂದ್ ಪುಟ್ಟ ವಿಗ್ರಹ ಇದೆ. ಆಕ್ಚುಲಿ ಇದ್ ಯಾರಿಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ. ನೀವ್ ಯಾರಿಗಾದ್ರೂ ಏನಾದ್ರೂ ಗಿಫ್ಟ್ ಕೊಡೋದಿದ್ರೆ ಕೆಲವರೆಲ್ಲ ಗೃಹ ಪ್ರವೇಶಗಳಿಗೆ ಅಥವಾ ಏನಾದ್ರು ಫಂಕ್ಷನ್ಸ್ ಆದ್ರೆ ದೇವರದು ಐಡಲ್ಸ್‌ನ ಕೊಡ್ತಿರ್ತಾರೆ. ಬಟ್ ಲಕ್ಷ್ಮಿನ ಯಾರಿಗೂ ಗಿಫ್ಟ್ ಕೊಡ್ಬಾರ್ದಂತೆ. ಆಮ್, ಇದು ನನಗೆ ನಾನು ಅಂಗಡಿನಲ್ಲಿ ವಿಗ್ರಹ ತಗೊಳಕ್ ಹೋದಾಗ ಅಲ್ಲಿ ಅಂಗಡಿ ಅಂಕಲ್ ಹೇಳಿದ್ದು ನನ್ಗೆ ಲಕ್ಷ್ಮಿನ ಯಾರು ಕೊಡ್ಬಾರ್ದು ಅಂತ. ಅಂಡ್ ಯಾರ್ಯಾರೆಲ್ಲ ರಾಯರ್ದು ಮತ್ತೆ ಸಾಯಿಬಾಬಾ ಅವ್ರದ್ದು ಐಡಲ್ಸ್‌ನ ಇಟ್ಕೊಂಡಿದೀರಾ, ಅವ್ರಿಗೆ ಆಮ್, ಊದ್ಕಡ್ಡಿ ಅಂದ್ರೆ ಧೂಪ ಮತ್ತೆ ಕರ್ಪೂರದ ಆರತಿ ಮಾಡ್ಬಾರ್ದಂತೆ. ಅದು ನಂಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಅಂಡ್ ಇದು ನಾನು ಬರ್ಕೊಂಡಿರೋ ಮಂತ್ರಗಳು. ನಾನು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತೀನಿ. ಒಂದು ಹನುಮಾನ್‌ದು ಹನುಮಾನ್ ಸರ್ವಧರ್ಮಜ್ಞ ಸರ್ವಪೀಡ ವಿನಾಶಿನೇ ಉದ್ಯೋಗ ಪ್ರಾಪ್ತಂ ಸಿದ್ಧ್ಯರ್ಥಂ ಶಿವರೂಪ ನಮೋಸ್ತುತೆ ಅಂತ. ಅದು ಕೆಲ್ಸ ಇಲ್ದೇ ಇರುವಾಗ ಜಪ ಮಾಡಿದ್ರೆ ಕೆಲ್ಸ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ನಾನು ಇದನ್ನ ಫಾಲೋ ಮಾಡಿದ್ದೀನಿ. ಇದ್ರ ಮಧ್ಯೆ ದೇವರದು ಪೂಜೆ ಸಾಮಾನೆಲ್ಲಾನುವೆ ಸ್ನಾನ ಮಾಡಿನೇ ತೊಳ್ಕೊಳ್ಳೋದು. ಸೊ ಹಂಗಾಗಿ ನೆನ್ಸಿಟ್ಟೆ. ಒಂದು ಪಪ್ಪಾಯ ಕಟ್ ಮಾಡ್ತಾ ಇದೀನಿ. ವಾಷಿಂಗ್ ಮಿಷಿನ್‌ಗೆ ಬಟ್ಟೆ ಹಾಕಿದೀನಿ. ಇದೆಲ್ಲಾನು ಆಗೋದ್ರ ನಡುವೆ ಪಪ್ಪಾಯ ಏನಕ್ ಕಟ್ ಮಾಡಿ ಇಡ್ತಾ ಇದೀನಿ ಅಂದ್ರೆ, ನಾನು ಪೂಜೆ ಮಾಡೋ ತನಕ ಏನು ತಿನ್ನಲ್ಲ, ಕುಡಿಯಲ್ಲ. ಪೂಜೆ ಆದ ತಕ್ಷಣ ತಿನ್ಬೇಕು. ಸೊ ಹಂಗಾಗಿ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಪಪ್ಪಾಯ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ನಾನು ಅದ್ರ ಬಗ್ಗೆನೂ ಒಂದ್ಸರ್ತಿ ವ್ಲಾಗ್‌ನ ಮಾಡ್ತೀನಿ. ನಾನು ತುಂಬಾ ಮ್ಯಾನಿಫೆಸ್ಟೇಷನ್ ಮತ್ತೆ ಸ್ವಿಚ್ ವರ್ಡ್ಸ್‌ನ ಎಲ್ಲ ಬಳಸ್ತೀನಿ. ಅದರಿಂದ ನನ್ಗೇನೇನ್ ಉಪಯೋಗ ಆಗಿದೆ ಅಂತಾನೂ ಹೇಳ್ತೀನಿ. ಇಲ್ಲಿ ಒಂದು ಹನುಮಾನ್ ಮಂತ್ರ ಇತ್ತು. ಅದು
ಬಿಕಾಸ್ ತುಂಬಾ ಜನಕ್ಕೆ ಕೆಲ್ಸ ಇಲ್ದೇ ಇರುತ್ತೆ, ಕೆಲ್ಸ ಆಗೋದಿರುತ್ತೆ, ಆಗ್ತಿರಲ್ಲ. ಅದಕ್ಕೋಸ್ಕರ ಆ ಮಂತ್ರ. ಇನ್ನೊಂದು ಬಂದು ಭೂವರಹ ಸ್ವಾಮಿದು 108 ಸರ್ತಿ ಹೇಳ್ಬೇಕು ಅಂದ್ಬಿಟ್ಟು ಮನೆ ವಿಷಯಕ್ಕೇನೋ ಬಂದಾಗ ನಾನದನ್ನ ಬರ್ದಿಟ್ಟಿದ್ದು. ನಾನು ಇವಾಗ್ಲೂ ಅದನ್ನ ಜಪ ಮಾಡ್ತಾ ಇರ್ತೀನಿ. ಓಂ ನಮೋ ಭಗವತೆ ವರಾಹ ರೂಪಾಯ ಭೂರ್ಭುವಃ ಸ್ವಾಹ ಸ್ಯಾತ್ಪತೆ ಭೂಪತಿವಂ ದೇಹತೆ ದಡಾಪಾಯ ಸ್ವಾಹ ಅಂತ. ತುಂಬಾ ಚೆನ್ನಾಗನ್ಸುತ್ತೆ ನನ್ಗೆ 108 ಸರ್ತಿ ಮಂತ್ರ ಹೇಳ್ದಾಗ ಮನ್ಸಿಗೊಂಥರ ನೆಮ್ಮದಿ ನನ್ಗೆ. ಇಟ್ಸ್ ಆಲ್ ಅಪ್ ಟು ಯು ಗೈಸ್. ನಿಮ್ಮ ನಂಬಿಕೆಗಳ ಮೇಲೆ ಬಿಟ್ಟಿದ್ದು. ಇದು ನನಗಾಗಿರೋ ಅನುಭವ. ಸೊ ಹಂಗಾಗಿ ನಾನ್ ಸ್ವಲ್ಪ ಜಾಸ್ತಿ ಡಿವೋಷನಲ್ ಅಂತ ಹೇಳ್ಬೋದು. ಮೊದ್ಲು ನೆಲ ಒರೆಸ್ಕೊಳ್ಳೋದಿಕ್ಕೆ ಬಕೆಟಲ್ಲಿ ನೀರ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಬಿಕಾಸ್ ಏನೇ ನಕಾರಾತ್ಮಕ ಶಕ್ತಿಗಳಿದ್ರೆ ಅದು ಹೊರ್ಟೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು. ಇಫ್ ಇನ್ ಕೇಸ್ ನಿಮ್ಗೆ ಗಂಜಲ ಸಿಗೋ ಹಂಗಿದ್ರೆ ಅದನ್ನ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ನೆಲ ಕ್ಲೀನ್ ಮಾಡ್ಕೋಬಹುದು. 2 ಸರ್ತಿ ಒರೆಸ್ಕೋತೀನಿ. ಡೈಲಿ ನೆಲ ಒರೆಸ್ತೀನಿ. ಬಟ್ ಪೂಜೆ ಮಾಡುವಾಗ 2 ಟೈಮ್ಸ್ ಕ್ಲೀನ್ ಮಾಡ್ಕೋತೀನಿ ನಾನು. ಅಂಡ್ ದೇವರ್ಗೆ ಅರಿಶಿನ ಕುಂಕುಮ ಇಡ್ಬೇಕಾದ್ರೂ ನಾನು ಅರಿಶಿನನ ಹೊಸ್ಲಿಗ್ ಹಚ್ಚೋ ಅರಿಶಿನನ ಮತ್ತೆ ದೇವ್ರ ಫೋಟೋಗ್ ಹಚ್ಚೋ ಅರಿಶಿನನ ಹಾಲ್ ಬರತ್ತಲ್ಲ, ನೀವು ಹಾಲ್ ಪ್ಯಾಕೆಟ್ ಇದ್ರೆ ಓಕೆ. ಕಾಯಿಸ್ದೇ ಇರೋ ಹಾಲಿರ್ಬೇಕು. ಆ ಹಾಲ್ನಲ್ಲಿ ಹಾಕಿ ಕಲ್ಸಿಟ್ಕೋತೀನಿ. ಅದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಂಗಾಗಿ ನೆಲ ಎಲ್ಲ ಒರೆಸ್ಕೊಂಡಿದ್ದಾದ್ಮೇಲೆ ನಾನು ಹೋಗಿ ಹೊಸ್ಲು ತೊಳ್ದು ಅಲ್ಲಿ ಎಲ್ಲ ನೀಟಾಗಿ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ರಂಗೋಲಿನ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಹೊಸ್ಲಿನ್ ಮೇಲೂ ಅಷ್ಟೇ ರಂಗೋಲಿ ನಾನು ಒಂದು ಈ ಅಷ್ಟದಳದ್ದು ರಂಗೋಲಿ ಹಾಕ್ತೀನಿ. ಇಲ್ಲ ಅಂದ್ರೆ ಲೋಟಸ್‌ನ ಬರ್ದ್ಬಿಡ್ತೀನಿ. ಅಂಡ್ ಪುಟ್ಟ ರಂಗೋಲಿಗಳು ನಾನ್ ಸ್ಕೂಲ್‌ಗೆ ಹೋಗೋ ಟೈಮಲ್ಲಿ ತುಂಬಾ ನಾನ್ ಹಾಕ್ತಾ ಇದ್ದೆ. ಬಿಕಾಸ್ ನಮ್ಮಮ್ಮ ನನಗ್ ಚೆನ್ನಾಗ್ ರೂಢಿ ಮಾಡ್ಸಿದ್ರು. ಇದು ಸ್ವಲ್ಪ ರಂಗೋಲಿ ಹಿಟ್ಟು ಸರಿಗ್ ಬರ್ತಿಲ್ಲ. ಬಿಕಾಸ್ ನಾನಿದ್ರಲ್ಲಿ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿದೀನಿ. ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ರೆ ಅಥವಾ ಬರೀ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿದ್ರೆ ಕೂಡ ತುಂಬಾ ಒಳ್ಳೇದು. ಬಿಕಾಸ್ ಸಣ್ಣ ಪುಟ್ಟದು ಕಪ್ಪು ಇರುವೆಗಳು ಬಂದು ತಿನ್ನತ್ತೆ. ಆರ್ ಪಕ್ಷಿಗಳು ಬಂದ್ರೆ, ಪಕ್ಷಿಗಳು ಇವಾಗ ಬರೋದಿಲ್ಲ. ಹಳೆ ಕಾಲದಲ್ಲಿ ಬರ್ತಿತ್ತು ಅನ್ಸತ್ತೆ. ಇದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಅಂಡ್ ಫ್ಲವರ್ಸ್ ಎಲ್ಲ ಇಟ್ಟು ಅಲಂಕಾರ ಮಾಡಿ ನಾನೇ ಹಾಕಿರೋ ಎಲೆ ಗಿಡಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟು ಅದ್ರ ಮುಂದೆನೂ ಒಂದು ಪುಟ್ಟ ರಂಗೋಲಿ ಹಾಕಿ ಅದನ್ನು ರೆಡಿ ಮಾಡ್ದೆ. ನಂಗೆ ಗಿಡ ಬೆಳೆಸೋದಂದ್ರೆ ತುಂಬಾ ಇಷ್ಟ. ಇದಾದ್ಮೇಲೆ ಸ್ನಾನ ಮುಗ್ಸಿ ನಾನು ದೇವ್ರದ್ದು ಪೂಜೆ ಸಾಮಾನುಗಳೇನೇನಿದೆ ಅದನ್ನೆಲ್ಲಾನು ಕ್ಲೀನ್ ಮಾಡ್ಕೊಳ್ಳೋದಕ್ ಬಂದೆ. ಅಂಡ್ ನೀಟಾಗಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡೆ. ಪಿತಾಂಬರಿ ಯೂಸ್ ಮಾಡ್ತೀನಿ. ಅದರ್ವೈಸ್ ಇವಾಗ ಏನೇನೋ ಟ್ರಿಕ್ಸ್ ಬಂದಿದೆ. ಗೋಧಿ ಹಿಟ್ಟು, ಅರಿಶಿನ, ನಿಂಬೆ ಹಣ್ಣು ಎಲ್ಲ ಹಾಕಿನೂ ಕ್ಲೀನ್ ಮಾಡ್ತಾರೆ. ನಾನು ಅದ್ ಒನ್ಸ್ ಟ್ರೈ ಮಾಡ್ಬೇಕು. ಅದ್ ತುಂಬಾ ಟ್ರೆಂಡ್ ಆಗಿದೆ ಇವಾಗ. ನೋಡ್ಬೇಕು ಏನು ಅಂತ. ಆಮೇಲೆ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ದೇವ್ರ ಫೋಟೋ ಮತ್ತೆ ದೇವ್ರ ಪೂಜೆ ಸಾಮಾನುಗಳು ಏನೇನಿದೆ ಅದೆಲ್ಲಾನು ಕ್ಲೀನ್ ಮಾಡೋದಕ್ಕೆ ಸಪ್ರೇಟ್ ಬಟ್ಟೆ ಇಟ್ಕೊಂಡಿರ್ತೀನಿ ನಾನು. ಎಲ್ಲ ಒಂದೊಂದಾಗಿ ಕ್ಲೀನ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಎಲ್ಲಾನು ನೀಟಾಗಿ ಮತ್ತೆ ಸ್ಟ್ಯಾಂಡ್ ಮೇಲೆ ಜೋಡಿಸ್ಕೋತೀನಿ. ನಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ. ಬಿಕಾಸ್ ಇದು ಅಜ್ಜಿದು ಮನೆ. ಹಳೆ ಕಾಲದಲ್ವಾ. ಸೊ ಅವ್ರಿಗೆ ಹೆಂಗ್ ಅನುಕೂಲ ಇತ್ತು ಪಾಪ ಹಂಗ್ ಕಟ್ಟಿದ್ದಾರೆ. ಸೊ ಇದೆಲ್ಲ ಆದ್ಮೇಲೆ ನೀಟಾಗೆಲ್ಲ ಜೋಡಿಸಿ ನಾನು ಪೂಜೆ ಮಾಡ್ದೆ, ದೀಪ ಹಚ್ದೆ. ದೇವ್ರ ಮುಂದೆ ನೈವೇದ್ಯ ಇಟ್ಟು ಹಣ್ಣಿಟ್ಟಿದ್ದೀನಿ. 3 ಡೇಸಿಂದ ಪೂಜೆ ಮಾಡದೇ ಇದ್ದಿದ್ದಕ್ಕೂ ಇವತ್ತು ನೀಟಾಗಿ ಎಲ್ಲಾನು ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡೆ. ಮನ್ಸಿಗೆ ತುಂಬಾ ನೆಮ್ಮದಿ ಅಂತ ಅನ್ನಿಸ್ತು. ಅದ್ರಲ್ಲೂ ಅಷ್ಟು ಪೂಜೆ ಮತ್ತೆ ನಂದು ಎಲೆ ಗಿಡಕ್ಕೆ ಪೂಜೆ ಮಾಡೋದಿದೆಯಲ್ಲ ಅದ್ ನಂಗೆ ಸಖತ್ ಖುಷಿ ಕೊಡುತ್ತೆ. ಎಲೆ ಗಿಡ ಅಂತೂ ಎಷ್ಟು ಚೆನ್ನಾಗ್ ಬರ್ತಿದೆ ಅಂದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗತ್ತೆ. ಅದ್ರಲ್ಲಿ ಬಂದಿದ್ ಎಲೆನ ನಾನು ಕಲಶಕ್ಕೂ ಇಟ್ಟಿದ್ದೀನಿ. ದೇವ್ರಿಗೆ ತಾಂಬೂಲವಾಗೂ ಇಟ್ಟಿದ್ದೀನಿ ನಾನು. ನಿಜವಾಗ್ಲೂ ಖುಷಿ ಆಗತ್ತೆ ನನ್ಗ ಆ ಗಿಡ ನೋಡ್ದಾಗ. ಹೀಗೆ ಇನ್ನು ಚೆನ್ನಾಗ್ ಹಬ್ಲಿ. ಆಕ್ಚುಲಿ ಬಕೆಟಲ್ಲಿ ಇಟ್ಟಿದ್ದೀನಿ. ಮನೆ ಮುಂದೆ ಜಾಗ ಇದ್ದಿದ್ರೆ ಮಣ್ಣಲ್ಲೇ ನೆಡ್ತಾ ಇದ್ದೆ. ನಾನ್ ನಮ್ಮ ಅಮ್ಮಂಗೂ ಹೇಳ್ತಾ ಇದ್ದೀನಿ ನಮ್ಮ ಮನೆ ಮುಂದೆ ತುಂಬಾ ಜಾಗ ಇದೆ. ಅಲ್ಲೊಂದ್ ಗಿಡ ಹಾಕಮ್ಮ ಅಂತ ಹೇಳ್ತಾ ಇದ್ದೀನಿ. ಏನ್ ಮಾಡ್ತಾರೆ ಗೊತ್ತಿಲ್ಲ ನನ್ಗೆ. ಪೂಜೆ ಮುಗ್ದಾದ್ಮೇಲೆ ಒಂದು ಆರೆಂಜ್‌ನ ತಿಂದೆ. ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಕಾಫಿ ಮಾಡ್ಕೊಂಡ್ ಕುಡ್ದು ಮತ್ತೆ ನೈಟ್‌ಗೆ ಊಟ ಮಾಡ್ಕೊಂಡೆ. ನನ್ನ ಚಾನೆಲ್‌ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ನಾನ್ ನಿಮ್ಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.